ಬಿಹಾರದಲ್ಲಿ ತನ್ನದೇ ಮುಖ್ಯಮಂತ್ರಿಯನ್ನ ಪ್ರತಿಷ್ಠಾಪಿಸುವಂತಹ ಆತುರದಲ್ಲಿದ್ದಂತಹ ಬಿಜೆಪಿಗೆ ಈ ಫಲಿತಾಂಶ ಏನ್ ಪಾಠ ಹೇಳ್ತಾ ಇದೆ? ನಿತೀಶ್ ಅವರ ಮಸುಕಾಗದ ಜನಪ್ರಿಯತೆಯ ಮುಂದೆ ಬಿಜೆಪಿ ಮಣಿಯಬೇಕಾಗಿರೋದು ಅನಿವಾರ್ಯ ಆಗಿದೆಯಾ? ನಿತೀಶ್ ಕುಮಾರ್ ಅವರೀಗ ಬಿಜೆಪಿ ಪಾಲಿಗೆ ಬಿಸಿ ತುಪ್ಪ ಆಗಿದ್ದಾರಾ? ಬಿಜೆಪಿಗೆ ನಿತೀಶ್ ಹೊರತಾದ ದಾರಿ ಏನಾದ್ರೂ ಉಳಿದಿದೆಯಾ? ತನಗೆ ನೆಲೆ ನೀಡಿದಂತಹ ಪಕ್ಷವನ್ನೇ ಮುಗಿಸಿಬಿಡುವಂತ ಹುಚ್ಚು ಸಾಹಸಕ್ಕೆ ಇಳಿಯೋದು ಬಿಹಾರದ ನೆಲದಲ್ಲಿ ಬಿಜೆಪಿಗೆ ಸಾಧ್ಯ ಇದೆಯಾ? ಬಿಹಾರದ ಚುನಾವಣಾ ಫಲಿತಾಂಶವು ಎನ್ಡಿಎ ಮೈತ್ರಿಕೂಟದೊಳಗಿನ ಅಧಿಕಾರ ಸಮತೋಲನವನ್ನೇ ಪ್ರಶ್ನೆ ಮಾಡುವಂತಿದ್ದು, ಇದು ಬಿಜೆಪಿಯ ಮುಂದಿರುವಂತಹ ರಾಜಕೀಯ ಅನಿವಾರ್ಯತೆಗಳ ಕುರಿತು ಹಲವು ಪ್ರಮುಖ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಎನ್ಡಿಎ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಕಳೆದ ಬಾರಿ ಕಡಿಮೆ ಸೀಟುಗಳಿದ್ರೂ ಕೂಡ ನಿತೀಶ್ ಕುಮಾರ್ ಅವರನ್ನೇ ಬಿಜೆಪಿ ಸಿಎಂ ಹುದ್ದೆಯಲ್ಲಿ ಕೂರಿಸಿತ್ತು. ಈ ಬಾರಿ ಅದು ನಿತೀಶ್ ಅವರನ್ನ ಮನೆ ಕಳಿಸುವಂತ ಎಲ್ಲಾ ತಯಾರಿಯನ್ನು ಕೂಡ ಒಳಗೊಳಗೆ ಮಾಡ್ಕೊಂಡಂತಹ ಸೂಚನೆಗಳಿದ್ವು. ಆದ್ರೆ ಬಿಜೆಪಿ ಅಷ್ಟೇ ಸ್ಥಾನಗಳಲ್ಲಿ ಕಣಕ್ಕಿಳಿದಿದ್ದಂತಹ ನಿತೀಶ್ ಕುಮಾರ್ ಅವರ ಜೆಡಿಯು ಈಗ ಗೆಲುವಿನಲ್ಲಿಯೂ ಕೂಡ ಬಿಜೆಪಿಗೆ ಸಮ ಅನ್ನುವಷ್ಟರ ಮಟ್ಟಿಗೆ ಗೆದ್ದು ನಿಂತಿದೆ. ಬಹುಶಃ ನಿತೀಶ್ ಕುಮಾರ್ ಅವರೀಗ ಬಿಜೆಪಿ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪಾಗಿದ್ದಾರ? ಬಿಹಾರ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿಗೆ ನಿತೀಶ್ ಕುಮಾರ್ ಅವರ ಜೆಡಿಯು ಅಗತ್ಯ ಇದೆಯಾ? ನಂಬರ್ಗಳ ಆಟದಲ್ಲಿ ಅದರ ನಿರ್ಧಾರ ಏನಿರಬಹುದು? ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿಸುವಂತಹ ವಿಚಾರವಾಗಿ ಈ ಸಲ ಬಿಜೆಪಿ ಖಚಿತವಾಗಿ ಏನನ್ನು ಹೇಳಿರಲಿಲ್ಲ. 74 ವರ್ಷದ ಹಿರಿಯ ಸಮಾಜವಾದಿ ನಾಯಕ ನಿತೀಶ್ ಕುಮಾರ್ ಆರೋಗ್ಯದ ಬಗ್ಗೆಯೂ ಕೂಡ ಊಹಾಪೋಹಗಳು ಹರಡಿದ್ವು. ಅವರು ಬಹಳಷ್ಟು ಸಮಯ ಸುದ್ದಿಯಲ್ಲೇ ಇರ್ತಾ ಇರಲಿಲ್ಲ, ಮತ್ತೆ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾನೂ ಇರಲಿಲ್ಲ. ಭಾಗವಹಿಸಿದಂತಹ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರ ಕೆಲವು ವಿಲಕ್ಷಣ ನಡವಳಿಕೆಗಳು ಅವರ ಆರೋಗ್ಯದ ಬಗ್ಗೆ ಮತ್ತಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದ್ವು. ಈ ಎಲ್ಲಾ ಬರೀ ಊಹಾಪೋಹಗಳ ನಡುವೆನೆ ಚುನಾವಣೆ ಈಗ ಮುಗಿದು ಹೋಯಿತು. ಇನ್ನು ಎನ್ಡಿಎ ಪ್ರಚಂಡ ಬಹುಮತವನ್ನ ಗಳಿಸಿದೆ. ಈಗ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಬಳಿಕ ಇರುವಂತಹ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ, ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನೋದು. ಬಿಜೆಪಿಗೆ ತನ್ನದೇ ಆದಂತಹ ಮುಖ್ಯಮಂತ್ರಿಯನ್ನ ಆರಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಏನಾಗಬಹುದು? 2020ರಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಬಿಜೆಪಿಗಿಂತ ಕಡಿಮೆ ಸ್ಥಾನಗಳನ್ನ ಹೊಂದಿತ್ತು. ಆದ್ರೆ ಅವರನ್ನ ಮುಖ್ಯಮಂತ್ರಿಯನ್ನ ಮಾಡಲಾಯಿತು. ಅವರನ್ನ ಬದಲಾಯಿಸಬಹುದಾದಂತಹ ಪ್ರಬಲ ನಾಯಕ ಬಿಜೆಪಿಯಲ್ಲಿ ಇಲ್ಲದೇ ಇದ್ದದ್ದೇ ಇದಕ್ಕೆ ಕಾರಣ ಅನ್ನೋದು ಆಗ ಸ್ಪಷ್ಟ ಆಗಿತ್ತು. ಕಡೆಗೆ ಬಿಜೆಪಿ ಇಬ್ಬರು ಉಪಮುಖ್ಯಮಂತ್ರಿಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು. ಆದ್ರೆ ಅದೇ ನಿತೀಶ್ ಕುಮಾರ್ ಅವರನ್ನ ಈ ಸಲ ಚುನಾವಣೆಗೂ ಮುಂಚೆ ಸ್ವಲ್ಪ ಕಡೆಗಣನೆಯಿಂದನೇ ಬಿಜೆಪಿ ನೋಡಿತ್ತು. ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲೇ ಇಲ್ಲ. ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಲ್ವಾ ಅನ್ನುವಂಥ ಪ್ರಶ್ನೆ ಬಂದಾಗಲೂ ಕೂಡ ಶಾಸಕರೇ ಆಯ್ಕೆ ಮಾಡ್ತಾರೆ ಅಂತ ಹೇಳಾಯ್ತು. ಇದಾದ ಬಳಿಕ ಇದೇ ಮೊದಲ ಸಲ ಮೈತ್ರಿಕೂಟದಲ್ಲಿ ದೊಡ್ಡಣ್ಣ ಅಂತ ಹೇಳಲಾಗ್ತಾ ಇದ್ದಂತಹ ಜೆಡಿಯುಗೆ ಸಮವಾಗಿ ಸೀಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿ ಆಯಿತು. ಈಗ ಫಲಿತಾಂಶ ಬಂದಿದೆ. ಬಿಹಾರ ಅಸೆಂಬ್ಲಿಯ ಒಟ್ಟು 243 ಸ್ಥಾನಗಳಲ್ಲಿ ಎನ್ಡಿಎ 202 ಕ್ಷೇತ್ರಗಳನ್ನು ಗೆದ್ದಿದೆ. ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 122. ಬಿಜೆಪಿ 89 ಸ್ಥಾನಗಳನ್ನ ಗೆದ್ದಿದೆ. ಜೆಡಿಯು 85 ಸ್ಥಾನಗಳನ್ನ ಗೆದ್ದಿದೆ. ಬಿಜೆಪಿ 89 ಸ್ಥಾನಗಳ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಗೆದ್ದಿರುವಂತಹ 19 ಸ್ಥಾನಗಳನ್ನ ಸೇರಿಸಿದ್ರೆ ಅದು 108ಕ್ಕೆ ಏರುತ್ತೆ. ಜಿತನ್ ರಾಮ್ ಮಾಂಝಿ ಅವರ HAM ಗೆದ್ದಂತಹ ಸ್ಥಾನಗಳು 5. ಉಪೇಂದ್ರ ಕುಶ್ವಾಹಾ ಅವರ RLM ಗೆದ್ದಿರೋದು 4 ಸ್ಥಾನಗಳು. ಹಾಗಾದ್ರೆ ಜೆಡಿಯುವನ್ನ ಹೊರಗಿಟ್ಟು ಬಿಜೆಪಿ ಮತ್ತೆ ಕೆಲ ಮಿತ್ರ ಪಕ್ಷಗಳು ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಆಗಬಹುದಾ? ಸ್ವತಂತ್ರರು ಮತ್ತೆ ಸಣ್ಣ ಪಕ್ಷಗಳು ಬಿಜೆಪಿ ಆಟಕ್ಕೆ ದಾಳವಾಗಿ ಸಿಗಬಹುದಾ? ಆದ್ರೆ ಲೆಕ್ಕಾಚಾರ ಇಷ್ಟೇ ಅಲ್ಲ. ಇದು ಬಿಹಾರಕ್ಕೆ ಸೀಮಿತವಾಗಿ ಮಾತ್ರನೇ ತೆಗೆದುಕೊಳ್ಬಹುದಾದಂತಹ ನಿರ್ಧಾರ ಅಲ್ಲ. ಯಾಕಂದ್ರೆ ಮೋದಿಜಿಗೆ ನಿತೀಶ್ ಕುಮಾರ್ ಅವರ ಅಗತ್ಯ ಇದೆ. ಈಗ ಕೇಂದ್ರದಲ್ಲಿ ಎನ್ಡಿಎ ಸಂಖ್ಯೆಯಲ್ಲಿ ಜೆಡಿಯು ಪಾತ್ರ ಇಲ್ಲಿ ಬಹಳ ಪ್ರಮುಖವಾಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತವಾಗಿ 272ರ ಬಹುಮತವನ್ನು ತಲುಪೋದಿಕ್ಕೆ ವಿಫಲ ಆದ ನಂತರ ಅದರ 12 ಲೋಕಸಭಾ ಸಂಸದರು ಮತ್ತೆ ಇತರ ಕೆಲವರು ಮೋದಿ 3ನೇ ಅವಧಿಗೆ ಪ್ರಧಾನಿಯಾಗೋದಿಕ್ಕೆ ನೆರವಾದ್ರು. ಜೆಡಿಯುನ 12 ಸಂಸದರು ಮತ್ತೆ ಬಿಹಾರದ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿಯ 5 ಸಂಸದರು ಮತ್ತೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿಯ 16 ಸಂಸದರು ಮೋದಿ ಸರ್ಕಾರಕ್ಕೆ ಜೊತೆಯಾಗಿದ್ದಾರೆ. ಈಗ ಬಿಹಾರ ಫಲಿತಾಂಶ ಬರ್ತಾ ಇದ್ದ ಹಾಗೇನೆ ಬಿಜೆಪಿಯ ಬಿಹಾರ ಘಟಕ ತನ್ನ ಮೊದಲ ಪ್ರತಿಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಅವರು ನಿತೀಶ್ ಕುಮಾರ್ ಅವರ ಕೈಯನ್ನ ಎತ್ತಿ ಹಿಡಿದಿರುವಂತಹ ಒಂದು ಫೋಟೋವನ್ನ ಪೋಸ್ಟ್ ಮಾಡಿರೋದು ಇದೇ ಹಿನ್ನೆಲೆಯಲ್ಲಿ. 2013ರಲ್ಲಿ ನಿತೀಶ್ ಮೊದಲು ಎನ್ಡಿಎಯಿಂದ ಬೇರ್ಪಟ್ಟ ನಂತರ ಅವತ್ತಿನ ಗುಜರಾತ್ ಮುಖ್ಯಮಂತ್ರಿ ಮೋದಿ ಅವರನ್ನ ಎನ್ಡಿಎ ಪ್ರಧಾನಿ ಅಭ್ಯರ್ಥಿಯಾಗಿ ತಪ್ಪು ಆಯ್ಕೆ ಅಂತ ಹೇಳಿದ್ರು. 2015ರ ಬಿಹಾರ ಚುನಾವಣೆಯಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ RJD ಮತ್ತೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸುವ ಮೂಲಕ
ನಿತೀಶ್ ಬಿಜೆಪಿಗೆ ದೊಡ್ಡ ಸೋಲನ್ನ ಉಣಿಸಿದ್ರು. 2 ವರ್ಷಗಳ ನಂತರ ನಿತೀಶ್ 2017 ಹೊತ್ತಿಗೆ NDA ತೆಕ್ಕೆಗೆ ಮರಳಿದ್ರು. ಬಿಜೆಪಿ ಮತ್ತೆ JDU 2020 ಚುನಾವಣೆಯಲ್ಲಿ ಒಟ್ಟಾಗಿ ಗೆದ್ವು. ನಿತೀಶ್ ಕುಮಾರ್ ಅವರ JDU ಕೇವಲ 43 ಸ್ಥಾನಗಳನ್ನ ಗೆದ್ದಾಗಲೂ ಕೂಡ ಅವರನ್ನೇ CM ಆಗಿ ಕೂರಿಸಲಾಯಿತು. ಈ ಸಲ ಬಿಜೆಪಿ ಅತಿ ದೊಡ್ಡ ಪಾಲುದಾರ ಪಕ್ಷ ಆಗಿದೆ. ಆದ್ರೆ ನಿತೀಶ್ ಅವರ JDU ಸ್ಟ್ರೈಕ್ ದರ ಬಹಳಷ್ಟು ಸುಧಾರಿಸಿದೆ. ಈ ಜನಾದೇಶವನ್ನ ನಿತೀಶ್ ಕುಮಾರ್ ಅವರು ಉತ್ತಮ ಆಡಳಿತಕ್ಕೆ ಜನರು ಕೊಟ್ಟಂತ ಮನ್ನಣೆ ಅಂತ ನೋಡ್ತಾ ಇದ್ದಾರೆ. ಅವರ ಅಭಿವೃದ್ಧಿ ಯೋಜನೆಗಳು ಜಾತಿಯ ಗುರುತುಗಳನ್ನು ಮೀರಿ ಮತ ಬ್ಯಾಂಕ್ ಅನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿವೆ. ಈ ಫಲಿತಾಂಶಕ್ಕೂ ಮೊದಲು ನಿತೀಶ್ ಗೆದ್ರು ಬಿಜೆಪಿ ತನ್ನದೇ ಆದ ಮುಖ್ಯಮಂತ್ರಿಗಾಗಿ ಪಟ್ಟು ಹಿಡಿಯಲಿದೆ ಅಂತ ಹೇಳಲಾಗಿತ್ತು. ಹಿಂದಿ ಭಾಷಿಕ ಪ್ರದೇಶದಲ್ಲಿ ಬಿಜೆಪಿಗೆ ಮುಖ್ಯಮಂತ್ರಿ ಇಲ್ಲದ ಏಕೈಕ ರಾಜ್ಯ ಬಿಹಾರ. ಆದ್ರೆ ಈಗ ಬಿಜೆಪಿ ಲೆಕ್ಕಾಚಾರ ತಲೆ ಕೆಳಗಾಗುವಂತಿದೆ. ನಿತೀಶ್ ಕುಮಾರ್ ತಮ್ಮ ಆರೋಗ್ಯದ ಬಗೆಗಿನ ಕಳವಳಗಳ ಹೊರತಾಗಿನೂ ತಮ್ಮ ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾರೆ. ಇದು ಬಿಜೆಪಿಯ ಪಾಲಿಗೆ ಯಾವ ದಾರಿಯನ್ನು ಉಳಿಸಿದೆ. ಈಗ ಮತ್ತೊಮ್ಮೆ ನಿತೀಶ್ ಅವರನ್ನೇ ನೆಚ್ಚೋದು ಅದಕ್ಕೆ ಅನಿವಾರ್ಯ ಆಗಲಿದೆಯಾ? ಬಿಹಾರದಲ್ಲಿ ನಿತೀಶ್ ಅವರನ್ನ ಬದಿಗಿಟ್ಟು ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿದ್ದಂಥ ಅದಕ್ಕೀಗ ದೊಡ್ಡ ಮಟ್ಟದ ಗೆಲುವಿನ ಹೊರತಾಗಿನೂ ನಿತೀಶ್ ಇಲ್ಲದೇನೆ ಬಿಹಾರವನ್ನ ಆಳೋದು ಸಾಧ್ಯವಿಲ್ಲ ಅನ್ನುವಂತಾಗಿದೆಯಾ? ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ವೀಕ್ಷಕರ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.